ಆಮೇನ್. ಹಸಿವೆ ಆಗದಿದ್ರೆ ಮನುಷ್ಯ ಬಲಹೀನನಾಗ್ಬಿಡ್ತಾನೆ. ಆರೋಗ್ಯವಿಲ್ಲದಾಗ ಡಾಕ್ಟ್ರೇ ನಮಗೆ ಹಸಿವೆ ಆಗ್ತಾ ಇಲ್ಲ ಅನ್ನುವಾಗ ಹಸಿವೆ ಆಗೋದಕ್ಕೆ ಟಾನಿಕ್ ಕೊಡ್ತಾರೆ ಅಲ್ವಾ? ಯಾಕೆ? ಊಟ ಮಾಡಿಕೊಂಡು ಬಲವಾಗಬೇಕೆಂಬುದಾಗಿ. ಈ ಹಸಿವೆ ಬಗ್ಗೆ ಕೆಲವೊಂದು ವಿಷಯಗಳನ್ನು ಈ ದಿನ ಇನ್ನೂ ಸ್ವಲ್ಪ ಆಳವಾಗಿ ನಾವು ನೋಡಲಿಕ್ಕಿದ್ದೀವಿ. ಕಳೆದ ವಾರ ನಾನು ನಿಮಗೆ ಹೇಳಿದ್ದೆ ಈ ವಾಕ್ಯವನ್ನು ಮುಂದುವರಿಸ್ತೀನಂತ. ಆದರೆ ಅದಕ್ಕಿಂತ ಮುಂಚೆ ದೇವರು ನಮಗೆ ಸೇವೆ ಮಾಡಬೇಕು, ದೇವರು ನಮ್ಮ ಜೊತೆಗೆ ಮಾತನಾಡಬೇಕು, ದೇವರು ನಮ್ಮ ಜೊತೆ ಮಾತನಾಡಬೇಕು. ಈ ದಿನ ನಾನು ಇಲ್ಲಿಂದ ಬರಿಗೈಯಿಂದ ಹೋಗಬಾರ್ದು. ಕರ್ತನ ಅಭಿಷೇಕವನ್ನು, ಕರ್ತನನ್ನು ಹೇರಳವಾಗಿ ಪಡೆದುಕೊಂಡು ಹೋಗಬೇಕು. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 81 ಅಂದ್ಕೊಳ್ತೀನಿ. ಹೌದು, ಕೀರ್ತನೆ 81. ಒಂದು ನಿಮಿಷ. ಅದರಲ್ಲಿ ಕೀರ್ತನೆ 81 ಮೊದಲನೇ ವಚನದಿಂದ ಓದಮ್ಮ. ನಮಗೆ ಬಲಪ್ರದನಾಗಿರುವ ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ. ನಮಗೆ ಬಲಪ್ರಧಾನ ಅಂದ್ರೆ ನಮಗೆ ಬಲವನ್ನು ಕೊಡುವ ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ. ಯಾಕೋಬ್ಯರ ದೇವರಿಗೆ ಜಯಘೋಷ ಮಾಡಿರಿ. ಯಾಕೋಬ್ಯರ ದೇವರಿಗೆ ಜಯಘೋಷ ಮಾಡಿರಿ. ರಾಗವನ್ನು ಎತ್ತಿರಿ, ರಾಗವನ್ನು ಎತ್ತಿರಿ. ದಮ್ಮಡಿಯನ್ನು ಬಡಿಯಿರಿ, ದಮ್ಮಡಿಯನ್ನು ಬಡಿಯಿರಿ. ಇಂಪಾದ ಕಿನ್ನರಿಯನ್ನು ಸ್ವರಮಂಡಲವನ್ನು ಬಾರಿಸಿರಿ. ಅಮಾವಾಸ್ಯೆಯಲ್ಲಿಯೂ ನಮ್ಮ ಉತ್ಸವ ದಿನವಾಗಿರುವ ಪೂರ್ಣಿಮೆಯಲ್ಲಿಯೂ ಕೊಂಬನ್ನು ಊದಿರಿ. ಇದು ಇಸ್ರಾಯೇಲರಲ್ಲಿ ಒಂದು ಕಟ್ಟಳೆ, ಇದು ಯಾಕೋಬ್ಯರ ದೇವರು ವಿಧಿಸಿದ್ದು. ಆತನು ಐಗುಪ್ತ ದೇಶವನ್ನು ಬಾಧಿಸಲಿಕ್ಕೆ ಹೊರಟಾಗ ನೆನಪಿಗಾಗಿ ಯೋಸೆಫ್ಯರಲ್ಲಿ ಇದನ್ನು ನೇಮಿಸಿದನು. ಗುರುತಿಲ್ಲದವನ ಮಾತು ನನಗೆ ಕೇಳಿಸುತ್ತದೆ. ಏನೆಂದರೆ ಈಗ ಧ್ಯಾನ ಕೊಡಿ. ದೇವರು ಹೇಳೋದೇನೆಂದ್ರೆ, ಓದಮ್ಮ. ಅವನ ಹೆಗಲನ್ನು ಹೊರಗೆ, ಅವನ ಹೆಗಲಿನಿಂದ ಹೊರೆ, ಕಟ್ಟಿಗೆ ಹೊರೆ ಅಂತ ಹೇಳ್ತೀವಲ್ಲ, ಅವನ ಹೆಗಲಿನಿಂದ ಹೊರೆಯನ್ನು ತಪ್ಪಿಸಿದೆನು. ಇವತ್ತು ನೀನು ನಂಬೋದಾದ್ರೆ ಆ ಹೊರೆ ನಿನ್ನ ಹೆಗಲ ಮೇಲಿಂದ ತೆಗೆಯಲ್ಪಡ್ತದೆ. ಆ ಭಾರದ ಹೊರೆ ನೀನು ನಂಬುವುದಾಗಿದ್ರೆ ಈ ದಿನ ದೇವರು ಆ ಹೊರೆಯನ್ನು ತೆಗಿತಾ ಇದ್ದಾನೆ. ಅದು ಹೇಗಾಗ್ತದೋ ನನಗೆ ಗೊತ್ತಿಲ್ಲ. ಒಬ್ಬ ದೇವದೂತನು ಬಂದು ನಿನ್ನ ಎಲ್ಲವನ್ನ ಆ ಒಂದು ಸಾಲವನ್ನು ತೀರಿಸೋದಕ್ಕಾಗಿ ಒದಗಿಸ್ಲಿಕ್ಕಿದ್ದಾನೆ. ಇವತ್ತು ಬೆಳಗ್ಗೆ ಆರಾಧನೆಗೆ ಬಂದಾಗ ದೇವರು ಒಂದು ಸುಂದರವಾದಂಥ ದರ್ಶನವನ್ನು ನನಗೆ ತೋರಿಸಿದ್ರು. ಈ ಜಡೆ ಹಾಕ್ತಾರಲ್ಲ ಹೆಣ್ಣು ಮಕ್ಕಳು, ನೋಡಿ, ಕ್ರಿಸ್ತನ ಸಭೆ ಆತನಿಗೆ ಕನ್ನಿಕೆ. ಕ್ರಿಸ್ತನ ಸಭೆ ದೇವರಿಗೆ ಕನ್ನಿಕೆ. ಈ ಜಡೆ ಗೊತ್ತಾ? ಪ್ಲಾಟ್ ಜಡೆ ಹಾಕ್ತಾರಲ್ಲ. ಬೆಳಿಗ್ಗೆ ಬಂದಾಗ ಒಂದು ದರ್ಶನ, ಅದರಲ್ಲಿ ದೇವರ ಆತ್ಮನ ತೋರಿಸಿದ್ದೇನೆಂದ್ರೆ, ಈ ಹಳೆ ಕಾಲದಲ್ಲಿ ಗೌಡತಿ ಅಥವಾ ಗೌಡರು ಹೆಂಡತಿ ಅಥವಾ ಅರಸರು ಹೆಂಡತಿಯರು, ಐಶ್ವರ್ಯವಂತ ಸ್ತ್ರೀಯರು ಈ ಜಡೆಯ ಮೇಲೆ ಅದೇ ಶೇಪಲ್ಲಿ ಒಂದು ಚಿನ್ನದ ಆಭರಣ ಹಾಕೋರು. ನೋಡಿದ್ದೀರಾ? ಎಲ್ಲಾದ್ರೂ ನೋಡಿರ್ಬೋದಲ್ಲ. ಅದಕ್ಕೆ ಏನಂತಾರೋ ನನಗೆ ಗೊತ್ತಿಲ್ಲ. ಆ ಜಡೆ ಮೇಲೆ ಚಿನ್ನದ ಆಭರಣ ಹಾಕೋದ ನೋಡಿದಿರಲ್ಲ. ಇಲ್ಲಿ ಬರುವಾಗ ದೇವರಾತ್ಮನ ತೋರಿಸಿ ನನ್ನ ಜೊತೆಗೆ ಹೃದಯದಲ್ಲಿ ಮಾತನಾಡಿದಂಥ ಸಂಗತಿ ಏನಂದ್ರೆ, ನನ್ನ ಸಭೆಗೆ ಹೇಳು, ನನ್ನ ಕನ್ನಿಕೆ ಬರಿದಾದ ಜಡೆಯವಳಾಗಿರಲ್ಲ. ಅದರಲ್ಲಿ ಹೂವನ್ನು ನುಡಿಸಿ ನಾನು ಸಂತೋಷ ಪಡುವವನಲ್ಲ, ಚಿನ್ನದ ಆಭರಣದಿಂದ ನನ್ನ ಮೊದಲ ಗಿತ್ತಿಯನ್ನು ನಾನು ಸುಂದರಿಸುವೆನು. ಈ ದಿನ ಏನೋ ಇಲ್ಲ ಆಗ್ಲಿಕ್ಕಿದೆ. ಈ ದಿನ ಇಲ್ಲೇನೋ ಆಗ್ಲಿಕ್ಕಿದೆ. ಗೋ ಆನ್ ಬಾಯ್ಸ್. ಈ ದಿನ ಇಲ್ಲೇನೋ ನಡಿಲಿಕ್ಕಿದೆ. ಈ ದಿನ ಇಲ್ಲೇನೋ ನಡಿಲಿಕ್ಕಿದೆ. ಸಕ್ಲರ ಅಂದಲ್ಲ ಮನ್ನ ಕಳವ ಶಬ್ದಲ್ಲ ಮಮ್ಮ. ಹಲ್ಲೆಲೂಯ. ನಾನು ಹಸಿವೆ ಬಗ್ಗೆ ಮಾತಾಡ್ತಾ ಇದ್ದೆ. ನಿಜ, ಹೊಸ ಟಾಪಿಕನ್ನು ನಾನು ಪ್ರಾರಂಭ ಮಾಡ್ತಾ ಇಲ್ಲ. ಆದರೆ ಯಾವುದೇ ಚಟುವಟಿಕೆ ಇಲ್ಲದಾಗ ನಾವು ಮುಂದಿನ ವಾರದ ಅಥವಾ ಬರುವ ವಾರದಲ್ಲಿ ಹಸಿವೆ ಬಗ್ಗೆ ನಾನು ಆಳವಾಗಿ ಮುಂದುವರಿತೀನಿ. ಆಮೇಲೆ ಆದರೆ ಈ ವಾಕ್ಯವನ್ನು ನೀವು ಹಿಡಿದುಕೊಳ್ಳಿ. ಅವಶ್ಯವಾದಂಥ ವಾಕ್ಯ, ಬಲವಾದಂಥ ವಾಕ್ಯ. ಇದನ್ನು ನೀವು ಮತ್ತಾಯ 14 ಓದ್ತೀರಾ, ಯೋಹಾನ 6 ಓದ್ತೀರಾ. ಆದ್ರೆ ಇದೇ ಘಟನೆಯನ್ನು ನಾವು ಮಾರ್ಕನ್ನು ಬರೆದ ಸುವಾರ್ತೆ 6ನೇ ಅಧ್ಯಾಯ 45ರಿಂದ 51 ನೋಡಿ. ಈ ಘಟನೆಗಿಂತ ಮುಂಚೆ ಏನಾಗಿದೆ ಅಂದ್ರೆ, ಯೇಸು ಸ್ವಾಮಿ 5 ರೊಟ್ಟಿ 2 ಮೀನುಗಳನ್ನ, 5 ರೊಟ್ಟಿ 2 ಮೀನುಗಳನ್ನ 5,000 ಜನರಿಗೆ ಹಂಚಿದಾನೆ. ನಾವೆಲ್ಲರೂ ಕ್ರೂಸೈಡ್ ಮುಗಿದ ನಂತರ, ಮೀಟಿಂಗ್ ಮುಗಿದ ನಂತರ, ಚರ್ಚ್ ಮುಗಿದ ನಂತರ ಬಿರಿಯಾನಿ ಬಗ್ಗೆ ಯೋಚಿಸಿದ್ರೆ, ಈ ತಂದೆ ನೋಡಿ ಕೂಟ ಮುಗಿಸಿದ ನಂತರ ತಿರುಗಾ ಪ್ರಾರ್ಥನೆಗೆ ಹೋಗ್ತಾ ಇದ್ದಾನೆ.
ಆರಾಧನೆ ಮುಗಿಸಿದ ನಂತರ ವರ್ಷಿಪ್ ಟೀಮ್ನವರು ಸಭೆ ಮುಗಿದ ನಂತರ ನಾವು ಏನ್ ಮಾಡ್ತೀವಿ? ಪ್ರೀಚಿಂಗ್ ಮುಗಿದ ನಂತರ ಏನ್ ಮಾಡ್ತೀವಿ? ಅದು ಇವ್ನು ನೋಡಿ ಏನ್ ಮಾಡ್ತಾ ಇದ್ದಾನೆ, ನಮ್ಮ 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 ಗುರು, ನಮ್ಮ ದೇವರು, ನಮ್ಮ ಕರ್ತನ ಏನು ತೋರಿಸ್ತಾ ಇದ್ದಾನೆ, ಅಷ್ಟು ಜನರಿಗೆ ಬೋಧಿಸಿ ಊಟ ಕೊಟ್ಟ ನಂತರ ತಿರ್ಗಾ ಪ್ರೇಯರ್ಗೆ ಹೋಗ್ತಾ ಇದ್ದಾನಂತೆ. ಈಗ ಅದರ ಕಾರಣ ಹೇಳ್ತೀನಿ ಕೇಳಿ. ರೆಡಿ, ಸಿದ್ಧರಾಗಿದ್ದೀರಾ? ಇದಾದ ಕೂಡಲೇ ಆತನು ತನ್ನ ಶಿಷ್ಯರಿಗೆ ನಾನು ಈ ಜನರ ಗುಂಪನ್ನು ಕಳುಹಿಸಿ ಬಿಡುವಷ್ಟರೊಳಗೆ, ನಾನು ಈ ಜನರನ್ನ ಕಳಿಸೋದ್ರೊಳಗೆ ನೀವು ಏನ್ ಮಾಡಿ, ದೋಣಿ ಹತ್ತಿ ನನಗಿಂತ ಮುಂದೆ ಹೋಗ್ಬಿಡಿ, ಆಚೆ ದಡಕ್ಕೆ ಬೇಸಾಯದಕ್ಕೆ ಹೋಗಿರಿ ಎಂದು ಹೇಳಿದನು. ಈಗ ಆಗ ಸಮಯ ಏನಾಗಿತ್ತು? ಯಾರಾದ್ರೂ ಓದಿದ್ದೀರಾ ಇದನ್ನ ಮುಂಚೆ? ಬೆಳಿಗ್ಗೆ ಆಗಿತ್ತಾ, ಮಧ್ಯಾಹ್ನ ಆಗಿತ್ತಾ? ಯಾರಾದ್ರೂ ಹೇಳ್ತೀರಾ ಯಾವ ಸಮಯ ಆಗಿತ್ತಿದು? ಸಾಯಂಕಾಲ? ಇನ್ನು ಸಂಶಯನ? ಗ್ಯಾರಂಟಿನ? ಯಾಕೆ? ಪೇತ್ರನ ಹೇಳಿದ್ದ ನೋಡಿ, ಯೇಸುವೆ ಸಾಯಂಕಾಲವಾಗ್ತಾ ಇದೆ, ಇವರು ಹೊರಟು ಹೋಗಿ ಊಟವನ್ನು ಕೊಂಡುಕೊಳ್ಳುವಂತೆ ಇವರನ್ನ ಕಳುಹಿಸಿನ್ನ, ಇನ್ನು ಎಷ್ಟೊತ್ತು ಬೋಧಿಸ್ತೀಯ? ಯೇಸುವಿಗೆ ತಂದೆ ರಾಜ್ಯದ ಚಿಂತೆ, ಕೇಳುವವರಿಗೂ ರಾಜ್ಯದ ಚಿಂತೆ, ಆದರೆ ಜೊತೆ ಇರುವವರಿಗೆ ಬಿಸ್ನೆಸ್ ಚಿಂತೆ. ಕೇಳ್ತಾ ಇದ್ದೀರಾ? ಕಳುಹಿಸಿನ್ನ ಅವ್ರು ಹೋಗಿ ಊಟ ಕೊಂಡ್ಕೊಳ್ಬೇಕು. ದೇವರ ಸನ್ನಿಧಿಯಲ್ಲಿ ಕೇಳಲಿಕ್ಕೆ ಕೂತಾಗ ಬೇರೆ ಚಿಂತೆ ನಮ್ಮನ್ನ ಕಾಡಬಾರ್ದು. ಯಾಕೆ ಗೊತ್ತಾ? ಅಲ್ಲಿ ಕೇಳುವಾಗ ನಿನ್ನ ಉಳಿದ ಚಿಂತೆಗಳ ಬಗ್ಗೆ ದೇವರು ಆಗಲೇ ಚಿಂತಿಸಿ ಅವುಗಳನ್ನ ಆತ್ಮ ಮಂಡಲದಲ್ಲಿ ಬಿಡುಗಡೆ ಮಾಡಿರ್ತಾನೆ. ಯಾಕಂತ ಹೇಳ್ತೀನಿ ಕೇಳಿ, ನೀನು ಎಷ್ಟು ಅವುಗಳ ಹಿಂದೆ ಓಡ್ತೀಯೋ, ಇದನ್ನ ಬಿಟ್ಟು ಅಲ್ಲಿ ಓಡ್ತೀಯಲ್ಲ, ಅಷ್ಟೇ ಅವು ನಿನ್ನಿಂದ ದೂರ ಹೋಗ್ತದೆ. ಆಮೇಲೆ ಆದ್ರೆ ಅದರ ಚಿಂತೆಯನ್ನ ಬಿಟ್ಟು ಜೀವಕರದ ವಾಕ್ಯವನ್ನಕ್ಕೋಸ್ಕರ ನೀನು ಒಪ್ಪಿಸ್ತೀಯಲ್ಲ, ಆಗ ದೇವರು ನಿನ್ನ ಹಸಿವನ್ನ ನೋಡಿ ಅವುಗಳನ್ನ ಸೆಟಲ್ ಮಾಡಿಬಿಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಅವ್ರನ್ನ ಕಳಿಸ್ಲಿಕ್ಕೆ ಅವಸರ ಮಾಡಲಿಲ್ಲ. ಯಾಕಂದ್ರೆ ಅವನು ಆಗ್ಲೇ ಅವರ ಹಸಿವೆ ಬಗ್ಗೆ ಚಿಂತೆ ಮಾಡಿಬಿಟ್ಟಿದ್ದ. ಚಿಂತೆ ಮಾಡೋದಂದ್ರೆ ನಮ್ಮ ಚಿಂತೆ ಅಲ್ಲ, ಸಿದ್ಧತೆ. ಚಿಂತನೆ ಮಾಡಿ ಸಿದ್ಧತೆ ಮಾಡ್ಕೊಂಡು ಬಿಟ್ಟಿದ್ದ. ಪ್ರಾರ್ಥನೆ ಕುತ್ಕೊಳ್ಳುವಾಗ ಚಿಂತೆ ಮಾಡಬೇಡ, ಪ್ರಾರ್ಥನೆ ಕುತ್ಕೊಳ್ಳುವಾಗ ಸಮಯ ವ್ಯರ್ಥ ಅಂದ್ಕೊಳ್ಬೇಡ. ನಾನು ಕಾಣಿಕೆ ಬಗ್ಗೆ ಹೇಳ್ತಾ ಇದ್ನಲ್ಲ, ಕಾಣಿಕೆ ಕೊಡುವಾಗ ಸೈತಾನ್ ಬಂದು ಹೇಳ್ತಾನೆ ಕಳ್ಕೊಳ್ತಾ ಇದ್ದೀಯಾ ಅಂತ. ಅವನಿಗೆ ಹೇಳ್ಬೇಕು, ನಾನು ಕಳ್ಕೊಳ್ತಾ ಇಲ್ಲ, ಬಿತ್ತುತ್ತಾ ಇದ್ದೀನಿ. ಪ್ರಾರ್ಥನೆ ಕುತ್ಕೊಳ್ಳುವಾಗ ಸೈತಾನ್ ಹೇಳ್ತಾನೆ ನಿನ್ನ ಸಮಯ ವ್ಯರ್ಥ ಮಾಡ್ತಾ ಇದ್ದೀಯಾ ಅಂತ. ಸೈತಾನ್ ಹೇಳ್ಬೇಕು, ನನ್ನ ಸಮಯನ ವ್ಯರ್ಥ ಮಾಡ್ತಾ ಇಲ್ಲ, ನನ್ನ ಸಮಯವನ್ನ ಬ್ಯಾಂಕಲ್ಲಿ ಹಾಕ್ತಾ ಇದ್ದೀನಿ. ಅದು ನನಗೆ 100ಕ್ಕೆ 100ರಷ್ಟು ತಿರುಗಾ ಬರ್ತದೆ. ಒಂದು ಸಿಗರೆಟ್ ನಿನ್ನ ಜೀವಿತದಿಂದ 5 ನಿಮಿಷವನ್ನು ಕಟ್ ಮಾಡಿಬಿಡ್ತದೆ. ಆ 5 ನಿಮಿಷದಲ್ಲಿ ಬಹುಶಃ ನೀನು ಆಸ್ಪತ್ರೆಗೆ ದಾರಿಯಲ್ಲಿರ್ಬೋದು. ನಿನ್ಗೆ ಇನ್ನೂ ಒಂದು 5 ನಿಮಿಷ ಇತ್ತಂದ್ರೆ, ಆ 5 ನಿಮಿಷದಲ್ಲಿ ಅಲ್ಲಿ ಮುಟ್ಟಿದ್ದಿ ಅಂದ್ರೆ ಡಾಕ್ಟರ್ಗಳು ನಿನ್ನನ್ನು ಹೇಗೋ ಬದುಕಿಸ್ಕೊಳ್ತಾ ಇದ್ರು. ಆದ್ರೆ ನೀನು ಸೇದಿದಂತ ಒಂದು ಸಿಗರೆಟ್ ಆ 5 ನಿಮಿಷವನ್ನು ನಿನ್ನ ಜೀವಿತದಿಂದ ಕಟ್ ಮಾಡಿಬಿಡ್ತದೆ. ಅದು ಸಿಗರೇಟಿನ ಪ್ರಭಾವ. ಆದರೆ ನನ್ನ ಕರ್ತನ ಪ್ರಭಾವ ಏನಂತಂದ್ರೆ, ನೀನು 5 ತಾಸು ದೇವರ ಸನ್ನಿಧಿಯಲ್ಲಿ ಕೂತಿದ್ರೆ, ಇನ್ನು ಆಸ್ಪತ್ರೆ 10 ತಾಸಿನ ದೂರ ಇದ್ರೂ ಚಿಂತೆ ಇಲ್ಲ, ಅವರ ICU 10 ತಾಸಿನ ದೂರದಲ್ಲಿ ಇದ್ರೂ ಚಿಂತೆ ಇಲ್ಲ. ನೀನು ದೇವರ ಸನ್ನಿಧಿಯಲ್ಲಿ ಬಿತ್ತಿದಂತ ಆ 5 ತಾಸುಗಳನ್ನ ದೇವರು ತನ್ನ ಟ್ರೆಷರಿಯಿಂದ ತೆಗೆದು ಈಗ ಇವನಿಗೆ ಕೊಡಬೇಕಂತ ಕೊಡುವಾಗ ಅದು ಬಲವಾದ ಬಂಡವಾಳ. ಈ ಮಂಡಲದಲ್ಲಿ ಯಾರಾದ್ರೂ ಇದ್ರೆ ನಿನ್ನ ಸಮಯವನ್ನು ಕರ್ತನಲ್ಲಿ ಬಿತ್ತು, ಅದು ಎಂದಿಗೂ ವ್ಯರ್ಥ ಆಗಲ್ಲ. ಅದು ಎಂದೆಂದಿಗೂ ವ್ಯರ್ಥ ಆಗಲ್ಲ. ಪ್ರಾರ್ಥನೆಯಲ್ಲಿ ಬಿತ್ತು, ಅದು ಎಂದಿಗೂ ವ್ಯರ್ಥ ಆಗಲ್ಲ. ಆಮೇಲೆ ಅವ್ರಿಗೆ ಹೇಳ್ತಾ ಇದ್ದಾನೆ, ನೀವು ಮುಂದೆ ನಡೀರಿ. ಈ ದಿನ ಸಂದೇಶದಲ್ಲಿ ದೇವರು ನಿನ್ನ ಜೊತೆ ಮಾತಾಡ್ತಾನೆ. ಅವರನ್ನ ಬೋಟಲ್ಲಿ ಕೂತ್ಕೊಳಿಸು, ನೀವು ಮುಂದೆ ನಡೀರಿ ಅಂತ ಹೇಳಿ ಮುಂದೆ ಹೋದಮ್ಮ. ಆತನು ಜನರಿಗೆ ಅಪ್ಪಣೆ ಕೊಟ್ಟ ನಂತರ ಆತನು ಜನರಿಗೆ, ಊಟ ಮಾಡಿದ್ರ, ಈಗ ನಿಮ್ಮ ಮನೆಗಳಿಗೆ ಹೋಗ್ಬಿಡಿ, ನಾನು ಮತ್ತೆ ಸಿಗ್ತೀನಿ ನಿಮಗೆ, ನನ್ನ ಸಮಯ ಇನ್ನೂ ಬಂದಿಲ್ಲ. ಇನ್ನೂ ತಲೆ ಮೇಲೆ ಕೈ ಹಿಡಿಸ್ಕೊಳ್ಳೋರಿದ್ದಾರೆ. ನಾವು ಮೀಟಿಂಗ್ ಹೋದಾಗ ಒಂದೇ ಕ್ಯೂ ಅಲ್ಲಿ 10 ಸಾರಿ ಬಂದಿರ್ತಾರೆ. ಏನಮ್ಮ ಈಗ ತಾನೇ ಬಂದಿದ್ದೆಲ್ಲ? ಇಲ್ಲ, ಅವಾಗ ತಲೆನೋವಿಗೆ ಪ್ರೇಯರ್ ಮಾಡಿದ್ರಿ, ಈಗ ಬೆನ್ನು ನೋವಿಗೆ ಪ್ರಾರ್ಥನೆ ಮಾಡ್ರಿ ಅಂತಾರೆ. ನಾನು ಹೇಳಿದೆ, ತಲೆನೋವನ್ನು ಬಿಡುಗಡೆ ಮಾಡಿದ ಅಭಿಷೇಕ ದಿನ ಈಗಲೂ ಬಿಡುಗಡೆ ಮಾಡಿದ 10 ಸಾರಿ ಹೋಗೋದಲ್ಲ. ಯೇಸುವಿಗೂ ಅದೇ ರೀತಿ ನಮಗೇ ಈ ರೀತಿ ಬೆನ್ನು ಬೀಳ್ತಾರಂದ್ರೆ ಇನ್ನು ಸತ್ತವ್ರನ್ನ ಎಬ್ಬಿಸೋನ್ಗೆ ಹೆಂಗೆ ಬೆನ್ನು ಬಿದ್ದಿರ್ಬೋದು. ಅದಕ್ಕೋಸ್ಕರ ಅವ್ನು ಹೇಳ್ತಾ ಇದ್ದಾನೆ, ಅಪ್ಪಣೆ ಮಾಡಿದಂತೆ ಎಲ್ಲರ ಮನೆಗೆ ಹೋಗಿ ನಾನು ತಿರುಗಿ ಬರ್ತೇನೆ ಅಂತ ಹೇಳಿ ಎಲ್ಲರನ್ನ ಕಳಿಸಿದ ನಂತರ ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋದನು. ನಾವು ದುಬೈಗೆ ಹೋಗೋವರೆಗೂ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ದುಬೈಯಲ್ಲಿ ಕೂಟ ಮುಗಿದ ನಂತರ ಹುಸ್ಸಪ್ಪ ಅಂತ ಕೂತ್ಕೊಳ್ತೀವಿ. ಆದರೆ ನಮ್ಮ
ಯಜಮಾನ, ನಮ್ಮ ಯಜಮಾನ. ಮನೆ ಸಿಗೋವರೆಗೂ ಉಪವಾಸ ಮಾಡ್ತೇವೆ, ಮನೆ ಸಿಕ್ಕ ನಂತರ ಉಸ್ಸಪ್ಪ ಅಂತ ಕೂತ್ಕೊಳ್ತೇವೆ. ಮಕ್ಕಳು ಮದುವೆ ಆಗೋವರೆಗೂ ಉಪವಾಸ ಮಾಡ್ತೇವೆ, ಮದುವೆ ಆದ ನಂತರ ಉಸ್ಸಪ್ಪ ಅಂತ ಕೂತ್ಕೊಂಡ್ಬಿಡ್ತೇವೆ. ಆದರೆ ನಮ್ಮ ಯಜಮಾನ, ಈ ಮಂಡಲದಲ್ಲಿ ಯಾರಾದರೂ ಇದ್ರೆ ಹೇಳಿ, ಆದರೆ ನಮ್ಮ ಯಜಮಾನ ಅಂಥವನಲ್ಲ. ಅಂಥ ಯಜಮಾನನಿಗೆ ಅಂಥದೇ ಸೇವಕರುಗಳಾಗೋಣ, ಅಂಥ ಯಜಮಾನನಿಗೆ ಅಂಥದೇ ಮಕ್ಕಳಾಗೋಣ. ಆಮೇಲೆ ಅವನೇನು ಮಾಡ್ತಾ ಇದ್ದಾನಂತೆ, ಮುಗಿದ ನಂತರ ಎಲ್ಲರಿಗೂ ಊಟ ಮಾಡಿಸಿ, ನೋಡಿ ನಿನ್ನ ತಂದೆ ಬರೀ ನಿನಗೆ ಆತ್ಮಿಕ ವಿಷಯಗಳನ್ನ ಬೋಧಿಸೋನಲ್ಲ, ಅವರಿಗೆ ಆತ್ಮಿಕ ವಿಷಯಗಳನ್ನ ಬೋಧಿಸಿದ ನಂತರ ಶಾರೀರಿಕ ರೊಟ್ಟಿಯನ್ನು ತಿನ್ನಿಸಿ ಮನೆಗೆ ಕಳಿಸಿದ ನಂತರ ಮತ್ತೆ ಪ್ರಾರ್ಥನೆಗೆ ಹೋಗ್ತಾ ಇದ್ದಾನೆ. ನೀನು ಆತ್ಮಿಕ ವಿಷಯಕ್ಕೆ ನಿನ್ನ ಸಮಯವನ್ನು ಕೊಡುವಾಗ ದೇವರು ನಿನ್ನ ಶಾರೀರಿಕ ಎಲ್ಲ ಗುಣಪಡಿಸುವಿಕೆಯನ್ನು ಆಶೀರ್ವಾದಗಳನ್ನು ಕೊಟ್ಟ ನಂತರವೇ ನಿನ್ನಿಂದ ಆತನ ತೆರಳೋದು. ಭಯ ಪಡಬೇಡ. ಯಾರಾದ್ರೂ ಇಲ್ಲಿದ್ದೀರಾ? ಆಮೇಲೆ ಮುಂದೆ ಎಲ್ಲಿಗೆ ಬಿಟ್ಟಿದ್ವು ಅಲ್ಲಿಂದ ಹೋದಮ್ಮ, ಪ್ರಾರ್ಥಿಸುವುದಕ್ಕೋಸ್ಕರ ಹೊತ್ತು ಮುಳುಗಿದ ಮೇಲೆ. ಯಾವಾಗ? ಊಟ ಹಂಚುವಾಗ, ಆಗಲೇ ಮುಸ್ಸಂಜೆ ಅಂದ್ರೆ ಗೊತ್ತು ತಾನೆ, ಊಟವನ್ನು ಹಂಚುವಾಗ ಆಗಲೇ ಮುಸ್ಸಂಜೆ. ಎಲ್ಲರೂ ಹೋಗಿದ್ದಾರೆ, ಈಗ ಹೊತ್ತು ಮುಳುಗಿದೆ. ನಮ್ಮ ಹೆಣ್ಣು ಮಕ್ಕಳಿಗೆ ಅಂತೀವಿ ಹೊತ್ತು ಮುಳುಗಿದೆ, ಈಗೆಲ್ಲ ಹೋಗ್ತೀಯಮ್ಮ ಅಂತೀವಿ. ಅಂದ್ರೆ ಕತ್ತಲಾಯ್ತು, ಈಗೆಲ್ಲ ಹೋಗ್ತಾ ಇದೀಯಾ? ಕತ್ತಲಾಯ್ತು. ಕತ್ತಲಾದ ಮೇಲೆ ದೋಣಿಯು ಸಮುದ್ರದ ನಡುವೆ ಇತ್ತು. ದೋಣಿಯು ಎಲ್ಲಿ ಹೋಗ್ಬಿಟ್ಟಿದೆ ಅಂದ್ರೆ ನಡು ರಾತ್ರಿ ಆಗ್ಬಿಡ್ತ. ಸಂಜೆಯಿಂದ ದೋಣಿ ಮಧ್ಯದಲ್ಲಿ ಮುಟ್ಟಬೇಕಂದ್ರೆ ಟೈಮ್ ಆಗಿರ್ಬೇಕಂದ್ರೆ 2 ತಾಸಾದ್ರೂ ಆಗಿರೋ ಕತ್ಲಾಗಿದೆ. ಮುಂದೆ ಕೇಳಮ್ಮ, ಕೇಳು. ಯೇಸು ಒಬ್ಬನೇ ದಡದಲ್ಲಿದ್ದನು. ಯೇಸು ಎಲ್ಲಿದ್ದಾನೀಗ? ದೋಣಿಯು ಹೋದಮ್ಮ ಎಲ್ಲಿತ್ತು? ದೋಣಿಯು ಸಮುದ್ರದ ನಡುವೆ ಇತ್ತು. ದೋಣಿಯು ಸಮುದ್ರದ ನಡುವೆ, ಯೇಸುವು ದಡದಲ್ಲಿ ಇದ್ದನು. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಾನು ಗೋವಾದಲ್ಲಿ ಹೋಗ್ತೀನಿ, ಒಂದು ಪೂರ್ಣ ಚಂದ್ರನ ದಿನ ಇದ್ದಾಗಲೂ, ಏನಂದ್ರೆ ಹುಣ್ಣಿಮೆ ದಿನ ಇದ್ರೂ ಸಹ ದಡದ ಮೇಲೆ ನಾವು ನಿಂತ್ಕೊಂಡು ನೋಡಿದ್ರೆ ದೂರದಲ್ಲಿ ದೋಣಿ ಸ್ವಲ್ಪ ಹಿಂಗೆ ಹೊಳ್ಳಾಡ್ದಂಗೆ ಕಾಣಬಹುದು. ಅದ್ರೊಳಗೆ ಇರೋರು ಕಾಣ್ತಾರ? ರಾತ್ರಿ ಬೆಳದಿಂಗಳಿದ್ರು ಚಿಂತೆ ಇಲ್ಲ, ಕಾಣುತ್ತಾ? ಆದ್ರೆ ಇಲ್ಲಿ ನೋಡಿ ಏನಾಯ್ತು, ಇವನಿದ್ದಾನೆ ದಡದಲ್ಲಿ. ವಾವ್, ಆತನು ದಡದಲ್ಲಿದ್ದಾನೆ, ಇವರು ಸಮುದ್ರದ ಮಧ್ಯದಲ್ಲಿದ್ದಾರೆ. ಏನಾಯ್ತಂತೆ? ಎದುರು ಗಾಳಿ ಬೀಸುತ್ತಿದ್ದರಿಂದ ಅವರಿಗೆ ಎದುರು ಗಾಳಿ ಬೀಸುತ್ತಿತ್ತಂತೆ. ಅವರಿಗೆ ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಒದ್ದಾಡ್ತಾ ಇದ್ರಂತೆ. ಎಷ್ಟು ಹುಟ್ಟು ಹಾಕಿದ್ರು ಅದು ಒಂದು ಇಂಚು ಮುಂದೆ ಹೋಗ್ತಾ ಇಲ್ಲ. ಎಷ್ಟು ಗಂಟೆಗೆ ಅರ್ಥ ಆಗ್ತಾ ಇದೆ? ಕೇಳ್ತಾ ಇದ್ರೆ ಅನ್ಕೊಳ್ತೀನಿ. ಹುಟ್ಟು ಹಾಕ್ತಾ ಇದ್ದಾರೆ, ಆದ್ರೆ ಅದು ಮುಂದೆ ಹೋಗ್ತಾ ಇಲ್ಲ. ಆತನು ಕಂಡು ಅದನ್ನ ಆತನು ಕಂಡನಂತೆ. ಒಂದು ಬೈಬಲ್ ಸುಳ್ಳು ಹೇಳ್ತಿರ್ಬೇಕು. ಇವನೆಲ್ಲಿದ್ದಾನೆ? ಈತನು ದಡದಲ್ಲಿದ್ದಾನೆ. ಅವರೆಲ್ಲಿದ್ದಾರೆ? ಸಮುದ್ರದ ಮಧ್ಯದಲ್ಲಿದ್ದಾರೆ. ಅವರು ಕಷ್ಟಪಟ್ಟು ಹುಟ್ಟು ಹಾಕುತ್ತಕ್ಕೆ ಒದ್ದಾಡೋದನ್ನ ಇವನು ಕಂಡು. ಹೆಂಗೆ ಕಂಡರಿ? ಅದೇ ಇರೋದು. ದೇವರ ಆತ್ಮನನ್ನು ಹೇಳ್ತೇನೆ, ಕೇಳಿ, ಧ್ಯಾನ ಕೊಟ್ಟು ಕೇಳಿ. ಪ್ರಾರ್ಥನೆಯಲ್ಲಿರುವವನಿಗೆ ಕತ್ತಲೆಯಲ್ಲಿಯೂ ಕಾಣುತ್ತೆ. ಪ್ರಾರ್ಥನೆಯಲ್ಲಿರುವವನಿಗೆ ದೂರದಲ್ಲಿರೋದು ಕಾಣುತ್ತೆ. ನಿನಗೆ ನಿನ್ನ ಭವಿಷ್ಯತ್ತು ಕಾಣದೇ ಇರುವುದಕ್ಕೆ ಕಾರಣ ಪ್ರಾರ್ಥನೆಯ ಕೊರತೆ. ನಿನ್ನ ಮಕ್ಕಳು ಅಮೆರಿಕದಲ್ಲಿ ಓದ್ತಾ ಇರಲಿ, ನಿನ್ನ ಮಕ್ಕಳು ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇರಲಿ, ನೀನು ಪ್ರಾರ್ಥನೆಯ ವ್ಯಕ್ತಿ ಆಗಿದ್ರೆ ಅವರಿಗೆ ಅಲ್ಲಿ ಏನಾದರೂ ಕಷ್ಟವಾಗುವಾಗ ಇಲ್ಲಿ ರಾತ್ರಿ ನೀನು ಎಬ್ಬಿಸಲ್ಪಡ್ತೀಯಾ? ಯಾಕೆ? ಪ್ರಾರ್ಥನೆಯಲ್ಲಿ ದೂರದಲ್ಲಿ ನನ್ನ ಮಕ್ಕಳು ಏನೋ ಕಷ್ಟಪಡ್ತಾ ಇದ್ದಾರೆ. ಪ್ರಾರ್ಥಿಸ್ತೀಯಾ? ಆ ಕತ್ತಲಲ್ಲಿ ಅವನಿಗೆ ಕಾಣಲಿಕ್ಕೆ ಕಾರಣ ಅವನು ಪ್ರಾರ್ಥನೆಯಲ್ಲಿದ್ದಾನೆ. ನೀನು ಪ್ರಾರ್ಥನೆಯಲ್ಲಿರುವಾಗ ಮುಂದೆ ಬರುವಂತ ಗಂಡಾಂತರವನ್ನು ಅರಿತುಕೊಂಡು ಅದನ್ನು ಮುಂಚೆ ನೀವು ಪ್ರಾರ್ಥಿಸ್ತೀಯ, ಹೋರಾಡಿ ಪ್ರಾರ್ಥಿಸ್ತೀಯ. ಅದು ಮುಖ್ಯ ಅಲ್ಲ. ಇನ್ನು ಮುಂದೆ ನೋಡ್ಕೊಳ್ಳೋಣ. ಈಗ ಮಜಾ ಪ್ರಾರಂಭ ಆಗುತ್ತೆ. ಈಗ ಮುಂದೆ ಓದುವುದನ್ನ ಲಕ್ಷ್ಯ ಕೊಟ್ಟು ಕೇಳಿ. ಹೆಚ್ಚು ಕಡಿಮೆ ರಾತ್ರಿಯ 4ನೇ ಜಾವದಲ್ಲಿ. ಹೆಚ್ಚು ಕಡಿಮೆ ರಾತ್ರಿಯ 4ನೇ ಜಾವ ಅಂದ್ರೆ ಹೆಚ್ಚು ಕಡಿಮೆ ಬೆಳಿಗ್ಗೆ 2:30 ಅಥವಾ 3 ಗಂಟೆಗೆ. ಅರ್ಥಾತ್ 3 ಗಂಟೆ ರಾತ್ರಿ ಆಗ್ರಿ ಪಾಸ್ಟ್ರ ಫೋನ್ ಮಾಡಿದ್ರಿ ಅಂತೀವಲ್ಲ, ಆ 3 ಗಂಟೆ ಹೆಚ್ಚು ಕಡಿಮೆ ಆ ಜಾವದಲ್ಲಿ ಸಮುದ್ರದ ಮೇಲೆ ನಡೆದು, ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದು. ಎಲ್ಲರೂ ನಾವೇನು ಓದಿದ್ದೀವಿ?
ಅವ್ರ ಹತ್ರ ಬಂದ ಅಂತ ಓದಿದೀವಲ್ವಾ, ಈಗ ಅದನ್ನ ಲಕ್ಷ ಕೊಟ್ಟು ಓದೋಣ. ಅವರ ಕಡೆಗೆ ಬಂದು ಅವರನ್ನು ದಾಟಿ ಮುಂದಕ್ಕೆ ಹೋಗಬೇಕೆಂದಿದ್ದನು. ಅವನ ವಿಚಾರ ಬೋಟಲ್ಲಿ ಬರೋದಿರ್ಲಿಲ್ವಂತೆ. ಧ್ಯಾನನೇ ಕೊಟ್ಟಿಲ್ಲಲ್ವ ನಾವು? ಸೈತಾನ ಇದನ್ನು ನಮ್ಮ ಕಣ್ಣುಗಳಿಂದ ಮುಚ್ಚಾಕ್ಬಿಟ್ಟಿದ್ದಲ್ವಾ? ಇವತ್ತು ಕಣ್ಣನ್ನು ತೆರೆಯೋಣ, ಯಾಕಂದ್ರೆ ನಮ್ಮ ದೇವರು ಕಣ್ಣಿಗೆ ದೃಷ್ಟಿಯನ್ನು ಕೊಡುವಂತ ದೇವರು. ಬೋಟಲ್ಲಿ ಹತ್ತೋ ವಿಚಾರ ಇರ್ಲಿಲ್ವಂತೆ ಅವನಿಗೆ. ಏನಿತ್ತಂತೆ ಅವನ ವಿಚಾರ? ಎಂತ ಗುರು ಅವ್ರು ಕಂಡಿದ್ದಾನೆ. ಇವರು ಎದುರು ಗಾಳಿಗೆ ಕಷ್ಟಪಟ್ಟು ಬೋಟ ಒದ್ದಾಡ್ತಾ ಇದ್ದಾರೆ, ಕನ್ನಡದಲ್ಲಿ ಒದ್ದಾಡ್ತಾ ಇದ್ದಾರೆ. ಇವರಿಗೆ ಸಹಾಯ ಮಾಡೋದು ಬಿಟ್ಬಿಟ್ಟು ಇವನು ಏನು ಯೋಚನೆ ಮಾಡ್ಕೊಂಡಿದ್ದ ಅಂತೆ. ಈತನು ನೋಡಿ, ಗಲಿಲಾಯ ಸಮುದ್ರ ದೊಡ್ಡ ಸಮುದ್ರ, ಅದು ಅವನು GPS ಸೃಷ್ಟಿ ಮಾಡಿದವನೇ. ಅವನು ಮನಸ್ಸು ಮಾಡಿದ್ರೆ ಇವ್ರ ಪಕ್ಕಕ್ಕೆ ಹೋಗ್ಬೇಕಿತ್ತ? ಒಂದ್ ವೇಳೆ ಅವನಿಗೆ ಬರೀ ಸಮುದ್ರ ದಾಟೋ ವಿಷಯ ಇದ್ರೆ ಆತನು ನಿಂತ ಪಾಯಿಂಟ್ ನಿಂದ ದೇವರ ಆತ್ಮನ ಮೂಲಕವಾಗಿ ನಾವು ಮುಟ್ಟಬೇಕಾದಂತ ಪಾಯಿಂಟ್ ಶಾರ್ಟ್ ಕಟ್ ಯಾವ್ದಂತ ನೋಡ್ಕೊಂಡ್ಬಿಟ್ಟು ನೀರಿನ ಮೇಲೆ ನಡ್ಕೊಂಡು ಹೋಗ್ಬಿಟ್ಟಿರೋನು. ಹಾಗೆ ಮಾಡಲಿಲ್ಲ. ಉದ್ದೇಶಪೂರ್ವಕವಾಗಿ ಜಾನ್ ಬೂಜ್ಕರ್ ಉದ್ದೇಶಪೂರ್ವಕವಾಗಿ ಅವರಿಗೆ ಕಾಣುವಂತೆ ಅವರ ಪಕ್ಕದಲ್ಲಿಯೇ ನೀರಿನ ಮೇಲೆ ನಡೆದುಕೊಂಡು ಬಂದು ಅವರನ್ನು ಮಾತಾಡಿಸೋ ವಿಚಾರವಿರಲಿಲ್ಲ. ಅವ್ರ ಜೊತೆಗೆ ದೋಣಿಯಲ್ಲಿ ಹತ್ತೋ ವಿಚಾರ ಇಲ್ಲ, ಅವರಿಗೆ ಬಿಡುಗಡೆ ಕೊಡೋ ವಿಚಾರ ಇಲ್ಲ. ಅವರನ್ನ ದಾಟಿಕೊಂಡು ಹೋಗಬೇಕೆಂದಿದ್ದನು. ಈ ಮಂಡಲದಲ್ಲಿ ಯಾರಾದ್ರೂ ಇದ್ರೆ ಸ್ವಲ್ಪ ಗಟ್ಟಿಯಾಗಿ, ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಅವರನ್ನ ದಾಟಿಕೊಂಡು ಹೋಗಬೇಕೆಂದಿದ್ದನು ಅಂದ್ರೆ ಇದ್ರ ಮರ್ಮ ಏನಿತ್ತು ಮನಸ್ಸಲ್ಲಿ? ಅಂದ್ರೆ ಶಿಷ್ಯರು ಹಾಗೆ ಒದ್ದಾಡ್ತಾ ಇರ್ಬೇಕಾ? ಅವನು ಗಾಳಿ ನಿಲ್ಲಿಸೋ ವಿಚಾರ ಇರ್ಲಿಲ್ಲ ಅಂತ ಆಯ್ತಲ್ವಾ? ಓದಿದ ಅರ್ಥ ಆಯ್ತಾ? ಅವನಿಗೇನು ಗಾಳಿ ನಿಲ್ಲಿಸೋ ವಿಚಾರ ಇರಲಿಲ್ಲ, ಬೋಟಲ್ಲಿ ಬರೋ ವಿಚಾರ ಇರಲಿಲ್ಲ, ಅವರಿಗೆ ಸಹಾಯ ಮಾಡೋ ವಿಚಾರವಿರಲಿಲ್ಲ. ಆದ್ರೆ ಆತನಲ್ಲಿರುವಂಥ ವಿಚಾರವೇನಾಗಿತ್ತಂತೆ? ಅವರ ಪಕ್ಕದಲ್ಲಿಂದ ಅವರಿಗೆ ಕಾಣುವಂತೆಯೇ ನೀವು ಗುದ್ದಾಡ್ತಾ ಇದ್ರಿ, ನಾವು ಹೆಂಗೆ ಅಡ್ಡಾಡ್ತಾ ಇದ್ವಿ ನೋಡಿ. ನೀವು ಒದ್ದಾಡ್ತಾ ಇದ್ದೀರಿ, ನಾವು ಅಡ್ಡಾಡ್ತಾ ಇದ್ದೀವಿ. ನೀವು ಕಷ್ಟ ಪಡ್ತಾ ಇದ್ರಿ, ನಾವು ನೀರಿನ ಮೇಲೆ ನಡೀತಾ ಇದೀವಿ ಅಂತ ತೋರಿಸ್ಕೊಂಡ್ಬಿಟ್ಟು ಹೋಗ್ಬಿಡೋ ವಿಚಾರ. ನಮ್ಮ ದೇವರು ಯಾರಿಗಾದ್ರೂ ದೊಡ್ಡ ಸ್ಥಾನ ತೋರಿಸೋನ, ನಿಮಗಿಲ್ಲದ್ದು ನಮ್ಮಲ್ಲಿದೆ ಅಂತ ತೋರಿಸೋನ? ಇದರಲ್ಲಿ ಏನೋ ಮರ್ಮ ಇದೆ. ಪಕ್ಕದಲ್ಲಿಂದ ದಾಟ್ಕೊಂಡು ಯಾಕೆ ಹೋದೆ? ಅದು ಅವ್ರಿಗೆ ಕಾಣೋ ರೀತಿಯಲ್ಲಿ. ಆಗ ದೇವರ ಆತ್ಮ ತೋರಿಸಿರುವಂಥ ಸಂಗತಿಯನ್ನು ಹೇಳ್ತೀನಿ ಕೇಳಿ. ದೇವರು ಹೇಳೋದೇನಂತಂದ್ರೆ, ಅಲೋ ಹುಚ್ಚ, ಓದ್ಲೋ, ಚೆನ್ನಾಗಿ ಓದು, ನನಗೆ ಅರ್ಥ ಆಗುತ್ತೆ. ನಾನು ಓದ್ಲಿಕ್ಕೆ ಪ್ರಾರಂಭ ಮಾಡಿದೆ. ಮುಂದೆ ಅದೇ ಸುವಾರ್ತೆಯಲ್ಲಿ ದೇವರ ವಾಕ್ಯ ಹೇಳ್ತದೆ. ಒಂದು ಗಳಿಗೆಯಲ್ಲಿ ದೇವರು ಯೇಸು ತನ್ನ ಜನರಿಗೆ ಹೇಳ್ತಾ ಇದ್ದಾನೆ, ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಾನು ನನ್ನ ಸ್ವಂತ ಕೈಯಿಂದ ಏನೂ ಮಾಡಲ್ಲ. ದೇವಕುಮಾರನು ತನ್ನ ಸ್ವಂತ ಬುದ್ಧಿಯಿಂದ ಏನು ಮಾಡಲ್ಲ. ನನ್ನ ತಂದೆ ಏನು ಮಾಡುವುದನ್ನು ನಾನು ನೋಡ್ತೀನೋ ಅದನ್ನೇ ನಾನು ಮಾಡ್ತೀನಿ. ಕೇಳ್ತಾ ಇದ್ದೀರಾ? ಈಗ ಸಿದ್ಧರಾಗಿ ಏನು ಹೇಳ್ತಾ ಇದ್ದಾನೆ? ನನ್ನ ತಂದೆ ಏನು ಮಾಡೋದನ್ನು ನಾನು ನೋಡ್ತೀನೋ. ನೋಡಿ, ತಂದೆ ಎಂದು ಭಿಕ್ಷೆ ಬೇಡಿದವನಲ್ಲ, ಇವನು ಎಂದು ಭಿಕ್ಷೆ ಬೇಡಲಿಲ್ಲ, ನಾನು ಎಂದು ಭಿಕ್ಷೆ ಬೇಡಲ್ಲ. ತಂದೆ ಎಂದು ಸಾಲ ತೆಗೆದುಕೊಂಡವನಲ್ಲ, ಯೇಸು ಎಂದಿಗೂ ಸಾಲ ತೆಗೆದುಕೊಳ್ಳಲಿಲ್ಲ. ಈಗ ನೀರಿನ ವಿಷಯ ಬಂದಿದೆ. ತಂದೆ ಏನ್ ಮಾಡ್ತಾ ಇದ್ದಾನೆ? ತಂದೆ ಕೇಳಿದಾನೆ. ಪ್ರಾರ್ಥನೆ ಮಾಡ್ತಾ ಇದ್ವಲ್ವಾ? ಪ್ರಾರ್ಥನೆಯಲ್ಲಿ ತಂದೆ ಕೇಳಿದಾನೆ, ತಂದೆ ಏನ್ ಮಾಡೋಣ? ತಂದೆ ಮಾತಾಡಲ್ಲ, ಬರೀ ತೋರಿಸ್ತಾನೆ. ತಂದೆ ನೀರಿನ ಮೇಲೆ ನಡಿಲಿಕ್ಕೆ ಪ್ರಾರಂಭ ಮಾಡಿದ. ಆ ತಂದೆ ನೀರಿನ ಮೇಲೆ ನಡಿಲಿಕ್ಕೆ ಪ್ರಾರಂಭ ಮಾಡಿದ್ದಕ್ಕಾಗಿ ಯೇಸು ಅವನ ಹಿಂದೆ ನಡಿಲಿಕ್ಕೆ ಪ್ರಾರಂಭ ಮಾಡಿದ. ಯಾಕೆ ಹೇಳ್ತಲ್ಲ? ಯಾಕೆ ಯೇಸು ಏನ್ ಹೇಳ್ತಾನೆ? ನಾನು ಏನ್ ಮಾಡಲ್ಲ, ನನ್ನ ತಂದೆ ಏನ್ ಮಾಡ್ತಾನೋ ಅದನ್ನೇ ನಾನು ಮಾಡ್ತಾ ಇದ್ದೇನೆ. ನಾನು ನನ್ನ ತಂದೆಯು ಒಂದೇ. ಈ ತಂದೆ ಸದಾಕಾಲ ಯೇಸುವಿನ ಜೊತೆಗಿದ್ದಾನೆ. ಯೇಸು ತಂದೆ ಜೊತೆ ಮಾತಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಂದೆ ಹೇಳಿದ್ರು, ನೋಡಲ್ಲಿ. ಇವನು ನೋಡಿದ. ತಂದೆ ಅವ್ರು ಕಣ್ಣು ಮುಟ್ಟಿದ್ರು, ಕಣ್ ತೆರೆಯಿತು. ಏನ್ ನೋಡ್ತಾ ಇದ್ದಾನೆ? ಬೋಟು ಮುಂದೆನೆ ಕಾಣ್ತಾ ಇದೆ, ಒದ್ದಾಡ್ತಾ ಇದ್ದಾರೆ. ಅಪ್ಪ, ನಾನು ಏನ್ ಮಾಡೋಣ? ಬೇರೆಯವ್ರು ಮಾತಾಡ್ತಾರೆ, ಕಣ್ಣಿದ್ದು ಕಾಣಲ್ಲ, ಕಿವಿದ್ದು ಕೇಳಲ್ಲ. ನಾವು ಅದಕ್ಕೆ ಆದ್ರೆ ನೀನು ಸೇವಿಸುವಂತ ದೇವ್ರು ಮಾತಾಡೋನು ಮಾತ್ರವಲ್ಲ, ಮಾತಾಡಿದ್ದನ್ನು ಮಾಡೋನು. ಆಮೇಲೆ ತಂದೆ ನೀರಿನ ಮೇಲೆ ನಡಿಲಿಕ್ಕೆ ಪ್ರಾರಂಭ ಮಾಡಿದ. ಯೇಸು ಅವನು ಹಿಂದೆ ನಡಿಲಿಕ್ಕೆ ಪ್ರಾರಂಭ ಮಾಡಿದ. ಯಾಕಂದ್ರೆ ಯೇಸು ಹೇಳಿದಂಥ ಸಂಗತಿ ಏನಂದ್ರೆ, ನಾನು ಸ್ವಂತವಾಗಿ ಏನು ಮಾಡಲ್ಲ, ನನ್ನ ತಂದೆ. ಈಗ ನೀವು ಯಾರು? ನೀನು ಯಾರು? ನಾನು ಯೇಸುವಿನ ಶಿಷ್ಯ, ನೀನು ಯಾರು? ನಾನು ಯೇಸುವಿನ ಮಗ, ನೀನು ಯಾರು? ನಾನು ಯೇಸುವಿನ ಕುಮಾರ, ನೀನು ಯಾರು? ನಾನು ಯೇಸುವಿನ, ಇಲ್ಲಿ ಯಾರಾದ್ರೂ ಈ ಮಂಡಲದಲ್ಲಿದ್ರೆ ಹೇಳ್ತೀರಾ? ನಾನು ಯೇಸುವಿನ ಮುಂದಿನ ಪದಾಧಿಕಾರಿ, ನೀನು ಯಾರು? ಕೇಳ್ತಾ ಇದ್ದೀರಾ? ಈಗ ತುಂಬಾ ಸರಳವಾದದ್ದು. ಯೇಸು ಹೇಳ್ತಾ ಇದ್ದಾನೆ, ನಾನು ಸ್ವಂತವಾಗಿ ಏನು ಮಾಡಲ್ಲ, ನನ್ನ ತಂದೆ ಏನನ್ನು ಮಾಡ್ತಾನೋ ಅದನ್ನೇ ಮಾಡ್ತೀನಿ. ಆದ ಕಾರಣ ತಂದೆ ನೀರಿನ ಮೇಲೆ ನಡಿಲಿಕ್ಕೆ ಪ್ರಾರಂಭ ಮಾಡ್ದ, ಇವನು ಪ್ರಾರಂಭ ಮಾಡ್ದ. ಈಗ ನೀನು ದೇವರ ಮಗುವಾಗಿದ್ರೆ ನೀನೇನು ಮಾಡ್ತೀಯ? ನಾನು ನನ್ನ ಸ್ವಂತವಾಗಿ ಏನು ಮಾಡಲ್ಲ. ನನ್ನ ಟೀಚರ್, ನನ್ನ ಗುರು, ನನ್ನ ತಂದೆ, ಆತನು ತನ್ನ ತಂದೆ ಏನು ಮಾಡಿದನೋ ಅದನ್ನೇ ಮಾಡ್ತಾನೆ. ನಾನು ಇವನೇನು ಮಾಡಿದ್ನೋ ಅದನ್ನೇ ನಾನು ಮಾಡ್ತೀನಿ. ಶಿಷ್ಯರಿಗೆ ಬೇಕಾಗಿದ್ದೇನು? ಯೇಸು ಏನು ಮಾಡ್ತಾನೋ ನಾನು ಅದನ್ನೇ
ಮಾಡ್ತೀನಿ. ಅದರ ಅರ್ಥ ಏನು? ಈಗ ಪಕ್ಕದಲ್ಲಿ ಎದಕ್ಕೆ ಹಾದು ಹೋಗ್ತಾ ಇದ್ದಾನಂದ್ರೆ, ಪಕ್ಕದಲ್ಲಿ ಎದಕ್ಕೆ ಹಾದು ಹೋಗ್ತಾ ಇದ್ದಾನೆ? ಆತನ ಹೃದಯದಲ್ಲಿ ಒಂದು ನಿರೀಕ್ಷೆ ಏನಂದ್ರೆ, ನಾನು ನನ್ನ ತಂದೆ ಮಾಡಿದ್ದನ್ನ ಮಾಡ್ತೀನಿ, ನನ್ನ ಶಿಷ್ಯರು ನಾನು ಮಾಡಿದ್ದನ್ನ ಮಾಡಬೇಕು. ಆತನು ಪಕ್ಕದಲ್ಲಿ ಯಾಕೆ ಹೋಗ್ತಾ ಇದ್ದಾನೆ? ಲೋ ಬನ್ರೋ ಒಬ್ಬೊಬ್ಬರಾಗಿ ಹೊರಗಡೆ ಬನ್ರೋ, ನಾನು ಮಾಡೋದನ್ನ ನೋಡ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಬೇಡ್ರೋ. ಯಾರಾದ್ರೂ ಈ ಮಂಡಲದಲ್ಲಿ ಇದ್ರೆ ಆತನ ನಿರೀಕ್ಷೆ ಏನಂದ್ರೆ, ಒಬ್ಬೊಬ್ಬರಾಗಿ ಜಿಗಿದು ಅಯ್ಯೋ ಇದು ನಮ್ಮ ಯೇಸು ಸ್ಥಾನ ನಡೀತಾ ಇರೋದು, ನಮ್ಮ ಯೇಸು ನಡೀತಾನಂದ್ರೆ ತಂದೆ ನಡೆದ್ರೆ ಯೇಸು ನಡೀತಾನೆ, ಯೇಸು ನಡೆದ್ರೆ ನಾನು ನಡೀತೀನಿ. ನಿನ್ನ ಮಾತುಕಾರ ಎಲ್ಲಿದೆ ಅರ್ಥ ಆಯ್ತಾ? ನೀನು ಯೇಸುವನ್ನ ಬೋಟಲ್ ಕರಿತಾ ಇದೀಯಾ, ಯೇಸು ನಿನ್ನನ್ನ ನೀರಿನ ಮೇಲೆ ಕರಿತಾ ಇದ್ದಾನೆ. ಹಳೆ ಗೀತಗಳ ಸಮಯ ಮುಗೀತು, ಹಳೆ ಪ್ರಕಟಣೆಯ ಸಮಯ ಮುಗೀತು, ಯೆರೆಮೀಯನ ಸಮಯ ಮುಗಿದು ಎಲೀಯನ ಸಮಯ ಪ್ರಾರಂಭ ಆಯಿತು, ಎಲೀಯನ ಸಮಯ ಮುಗಿದು ಯೋಹಾನನ ಸಮಯ ಪ್ರಾರಂಭವಾಯಿತು. ಹಳೆಯ ಗಾನಗಳು ಮುಗಿದು, ಹಳೆ ಗಾನಗಳು ಹೇಳ್ತಾ ಇದ್ವು, ನನ್ನ ಜೀವನದ ಮೇರೆ ಸುನಯ್ಯಾಮೆ ಯೇಸು ತು ಆಜ, ನನ್ನ ಬೋಟಲ್ಲಿ ಯೇಸುವೆ ನೀನು ಬಂದುಬಿಡು. ಆದರೆ ದೇವರ ಆತ್ಮನು ಈ ಹೊಸ ಪೀಳಿಗೆಗೆ ತನ್ನ ವಾಕ್ಯದಿಂದ ಹೊಸ ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ನಾನು ನಿನ್ನ ಬೋಟಲ್ಲಿ ಬರಲ್ಲ, ನೀನು ನಿನ್ನ ಬೋಟನ್ನು ಬಿಟ್ಟು ಬಿರುಗಾಳಿಯ ಮೇಲೆ ನೀನು ಬಾ. ನಾನು ನಿನ್ನ ಬೋಟಲ್ ಬರಲ್ಲ. ಆ ಕಲ್ಪನೆ ತೆಗೆದ್ಬಿಡಿ, ಆ ಕಲ್ಪನೆ ತೀರಿತೀಗ. ದೇವರು ಹೇಳಿದಾನೆ, ನಾನು ನಿನ್ನ ಬೋಟಲ್ ಬರಲ್ಲ, ನೀನು ಈಗ ನಾನು ನಿನ್ನ ಬೋಟಲ್ ಬಂದ್ರೆ ಬರೀ ಬಿರುಗಾಳಿ ಶಾಂತವಾಗ್ತದೆ, ನೀನು ಬೋಟ್ ಬಿಟ್ಟು ಹೊರಗೆ ಬಂದ್ರೆ ಬಿರುಗಾಳಿ ಮೇಲೆ ನಡೆದವನೆಂಬುದಾಗಿ ಹೇಳಲ್ಪಡ್ತೀಯ. ಯಾರವ್ರು ಈ ಮಂಡಲದಲ್ಲಿದ್ದರೆ ಸ್ವಲ್ಪ ಬಿರುಗಾಳಿಯ ಮೇಲೆ ನಡೆಯೋರು, ಬೋಟಿನಲ್ಲಿ ಕರೆದ್ಬಿಟ್ಟು ಬಿರುಗಾಳಿಯನ್ನು ಶಾಂತ ಮಾಡುವಂತ ಸಮಯ ಮುಗಿದು ಹೋಯ್ತು. ಈಗ ಬೋಟಿನಿಂದ ಹೊರಬಂದು ಕ್ರಿಸ್ತನ ಜೊತೆಗೆ ಆತನ ಪಕ್ಕದಲ್ಲಿ ಹಿಂಗೆ ಆತನ ಮುಂದೆ ಹೋಗ್ತಾ ಇದ್ರೆ ವಿಚಾರ ಮಾಡಿ, ಇಡೀ ಸುವಾರ್ತೆಯೇ ಬದಲಾಗಿರೋದು. ಆತನ ಮುಂದೆ ಹೋಗ್ತಾ ಇದ್ರೆ ಒಬ್ಬೊಬ್ಬರಾಗಿ ಬೋಟನ್ನ ಇಳಿದು ಆತನ ಹಿಂದೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇವತ್ತು ನಮಗೆ ಸಿಕ್ಕಿರುವಂತ ಸುವಾರ್ತೆಯೇ ಬದಲಾಗಿರೋದು. ಅದೇ ರೀತಿಯಲ್ಲಿ ನೀನು ಆ ವಾಕ್ಯವನ್ನ ಹಿಡಿದುಕೊಂಡು ನಿನ್ನ ಜೀವಿತವನ್ನು ರೂಪಿಸಿಕೊಳ್ಳೋದಾಗಿದ್ರೆ ನಿನ್ನ ಚರಿತ್ರೆಯೇ ಬದಲಾಗಿರೋದು. ಆ ಬೋಟಿನ ಮೇಲೆ ಅಷ್ಟು ಪ್ರೀತಿ ಮಾಡಬೇಡಿ, ಆ ಬೋಟ್ ಜೊತೆಗೆ ಅಷ್ಟು ಪ್ರೀತಿ ಮಾಡಬೇಡಿ. ಆ ಬೋಟಿಗೆ ಹಿಡ್ಕೊಂಡ್ಬಿಟ್ಟು ನೀನೇ ನನ್ನ ಸರ್ವಸ್ವ ಅಂತ ಹೇಳಬೇಡಿ. ಯಾಕೆಂದ್ರೆ ನಿನ್ನ ಸರ್ವಸ್ವವಾಗದವನು ಆ ಬೋಟನ್ನು ಬಿಟ್ಬಿಟ್ಟು ಬಿರುಗಾಳಿ ಮೇಲೆ ನಡೀತಾ ಇದ್ದಾನೆ. ನಮ್ಮ ಪಗಾರನ್ನ ಗಟ್ಟಾಗಿ ಹಿಡ್ಕೊಂಡ್ಬಿಟ್ಟು ಆ ಪಗಾರಕ್ಕೆ ಹೇಳ್ತೇವೆ, ನೀನೇ ನನ್ನ ಸರ್ವಸ್ವ. ಹೋಗಿ ಪಗಾರನ ಒಗಿರಂತ ಹೇಳ್ತಾ ಇಲ್ಲ, ಆ ಪಗಾರಕ್ಕೆ ಹೇಳ್ರಿ, ಆ ಸ್ಯಾಲ್ರಿಗೆ ಹೇಳಿ, ನೀನು ನನ್ನ ದಾಸ, ಅವನು ಇಲ್ಲದೆ ಹೋದ್ರೆ ನೀನು ಇರ್ತಾ ಇರ್ಲಿಲ್ಲ. ಈ ಮಂಡಲದಲ್ಲಿ ಯಾರಾದ್ರೂ ಇದ್ರೆ ಹೇಳ್ತೀರಾ? ಅದರ ದಶಮ ಭಾಗ ತೆಗೀರಿ. ಆ ದಶಮ ಭಾಗ ಕೇಳಿ, ಅಲ್ಲೇ ನೀನು ಬೀಜದ ಕೆಲಸ ಮಾಡು, ಕೈಟ್ಟು ಪ್ರಾರ್ಥನೆ ಮಾಡಿ ಬೋಟಿನಿಂದ ಹೊರಗೆ ಬನ್ನಿ. ನಾನು ಹೇಳಿದ್ನ ನಿಮಗೆ, ಈ ವಾಕ್ಯವನ್ನು ನೀವು ಮನಗೊಟ್ಟು ಕೇಳಿದ್ರೆ ನೀವು ಯೋಚಿಸುವ ರೀತಿ, ಯೇಸುವೇ ನನ್ನ ದೋಣೆಗೆ ಬಾ. ಅಲ್ಲೇ ಮಗನೇ ಬಾಯಿ ಮುಚ್ಚ, ನೀನು ನನ್ನ ಹಿಂದೆ ಬಿರುಗಾಳಿ ಮೇಲೆ ಬಾ. ಬದಲಾಯಿತು ಕಾಲ, ಬದಲಾಯಿತು ದೇವರ ಚಲನೆ ನಿನ್ನ ಮೇಲೆ. ಹಲ್ಲೆಲೂಯಾ. ಉದ್ದೇಶಪೂರ್ವಕವಾಗಿ ಬೋಟಿನ ಪಕ್ಕದಲ್ಲಿ ಹೋಗ್ತಾ ಇದ್ದಾನೆ. ಉದ್ದೇಶಪೂರ್ವಕವಾಗಿ ನಿಮ್ಮ ಪಕ್ಕದಲ್ಲವರಿಗೆ ಗುಣವಾಗ್ತಾ ಇದೆ, ನಿಮಗಾಗ್ತಾ ಇಲ್ಲ. ಯಾಕೆ ಗೊತ್ತಾ? ನಾವು ಹೇಳೋದೇನೆಂದ್ರೆ ದೇವರು ಅವ್ರನ್ನ ಪ್ರೀತಿಸ್ತಾ ಇದ್ದಾನೆ, ನಮ್ಮನ್ನು ಪ್ರೀತಿಸ್ತಾನೆ ಇಲ್ಲ ಅಂತ. ಆದರೆ ದೇವರು ಹೇಳೋದೇನಂತಂದ್ರೆ ಹೊರಗಡೆ ಬಾ. ಅವನಿಗಾಯ್ತಲ್ಲ 7ರಷ್ಟು ನಿನಗಾಗುತ್ತೆ. ನನ್ನ ಜೀವನದಿಂದ 2ರಷ್ಟು ಹೋಗ್ಬಿಟ್ಟಿದೆ, ಬರೀ 7ರಷ್ಟು ಬಂದಿದೆ. ಈಗ 7 ಪಟ್ಟು 2 ಪಟ್ಟು ಬೇಡ. ಮುಂಚೆ ಎಲ್ಲರೂ 2 ಪಟ್ಟು ಅಂತ ಇದ್ರು, ಆದರೆ ದೇವರು ಹೇಳುದು ಈ ಸಂತತಿಗೆ ಏನಂದ್ರೆ 2 ಅಲ್ಲ ರೀ, 7 ಪಟ್ಟು, 7 ಟೈಮ್ಸ್. ಬೋಟಿನ ಪಕ್ಕದಲ್ಲಿನೇ ಹೋಗ್ತಾ ಇದ್ದಾನೆ, ಬೋಟನ್ನ ಹಿಡ್ಕೊಂಡಿದ್ದಾರೆ, ಬೋಟೇ ನನ್ನ ಜೀವ ಅಂತ ಇದ್ದಾರೆ. ಆದರೆ ಜೀವ ಪಕ್ಕದಲ್ಲಿ ಹಾದು ಹೋಗ್ತಾ ಇದೆ. ಆತನ ನಿರೀಕ್ಷೆ ಏನಪ್ಪ ಅಂದ್ರೆ, ಆತನ ನಿರೀಕ್ಷೆ ನಿನಗೆ ಆತನ ನಿರೀಕ್ಷೆ ಏನಂದ್ರೆ, ಇವನು ನನ್ನನ್ನು ನೋಡಿ ನನ್ನ ವಾಕ್ಯವನ್ನು ಅರಿತು
ಆಮೇನ್. ಈತನ ನನ್ನನ್ನು ನೋಡಿ ನನ್ನ ವಾಕ್ಯವನ್ನು ಅರಿತು ಎದ್ದು ನಿಂತುಕೊಂಡು ನನ್ನ ಹಿಂದೆ ಬರ್ತಾನೆ ಅಂತ ಆತನ ನಿರೀಕ್ಷೆ. ಆದರೆ ನಮ್ಮ ಮಟ್ಟ ಎಲ್ಲಿ ಸಿಕ್ಕೊಂಡು ಬಿಟ್ಟಿದೆ ಗೊತ್ತಾ? ನಡೆಯೋನು ಯೇಸು ಇದ್ರು ಆ ಬೋಟನ್ನು ಗಟ್ಟಿಯಾಗಿ ಹಿಡ್ಕೊಂಡು, ನಮ್ಮಪ್ಪ ಅದೇನದು ಎಲೇ ಪೇತ್ರ, ನೀರಿನ ಮೇಲೆ ಏನೋ ಬೆಳದಿಂಗಳಲ್ಲಿ ಒಂದು ಬಿಳಿ ಆಕಾರ ನನಗೆ ಕಾಣ್ತದೆ. ಪೇತ್ರದಲ್ಲಿ ನನಗೂ ಕಾಣ್ತದಲ್ಲೋ. ಇವರಿಗೆ ಯೇಸು ಹೇಳಿದ್ದು ಮರೆತೋಯ್ತು. ಬೆಸ್ತರು ದೆವ್ವ ನೋಡಿದ ಕಥೆಗಳು ನೆನಪಾದವು. ಗೋವಾದಲ್ಲಿ ಬೆಸ್ತರು ಬಹಳ ಕತೆ ಹೇಳ್ತಾರೆ. ಅವ್ರು ಹೇಳೋ ಒಂದು ಕತೆ ಏನಂದ್ರೆ, ಮೀನು ಹಿಡಿಯುವಾಗ ತುಂಬಾ ಮೀನು ಸಿಗ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆಸೆ ಪಟ್ಟು ಹೋಗಬಾರ್ದಂತೆ. ಯಾಕಂದ್ರೆ ಆ ರೀತಿ ಹೋದವ್ರು ಯಾರು ಮರಳಿ ಬಂದಿಲ್ಲಂತೆ. ಸಮುದ್ರ ಆ ರೀತಿ ಅವ್ರನ್ನ ಕರಿತದಂತೆ. ಬೆಸ್ತರು ಹೇಳೋ ಕತೆ ಇದು ಗೋವಾದಲ್ಲಿ. ಅದಕ್ಕೆ ಗೋವಾದಲ್ಲಿ ಒಂದು ವೇಳೆ ಮೀನು ನಿರೀಕ್ಷೆಗಿಂತ ಹೆಚ್ಚಿಗೆ ಸಿಕ್ಕರೆ 1 ಅಥವಾ 2 ಬಲೆ ಎಳ್ಕೊಂಡ್ಬಿಟ್ಟು ಬಂದ್ಬಿಡ್ತಾರೆ. ಇಲ್ಲದೆ ಹೋದ್ರೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ದೆವ್ವಗಳು, ಸಮುದ್ರದ ದೆವ್ವಗಳು ಕರಿತವಂತೆ ಮೀನು ತೋರಿಸಿ. ಹೋದವರು ಮರಳಿ ಬಂದಿಲ್ವಂತೆ. ಈಗ ಪೇತ್ರ ಯೋಹಾನರಿಗೆ, ನೋಡು, ಡಾಕ್ಟರ್ ನಿನಗೆ ಏನಾದರೂ ಹೇಳುವಾಗ ಡಾಕ್ಟರ್ ಹೇಳೋ ಕತೆ ನಿನಗೆ ಬಂದು ದೆವ್ವ ಕಾಣ್ತದ, ಅಥವಾ ಯೇಸು ಹೇಳಿದಂಥ ವಾಕ್ಯ ನಿನ್ನಲ್ಲಿ ಬಂದು ನಂಬಿಕೆ ಕಾಣ್ತದ? ಯಾವುದು ನಿನಗೆ ಕಾಣ್ತಾ ಇದೆ? ನಂಬಿಕೆ ಕಂಡಿದ್ರೆ ಬೋಟ್ನಿಂದ ಹೊರ ಬರ್ತಾ ಇದ್ದಿ ನೀನು. ಇವರಿಗೆ ಆಕೃತಿ ಕಾಣುವಾಗಲೇ, ಒಂದು ಬಿಳಿ ಆಕೃತಿ ನೀರಿನ ಮೇಲೆ ಕಾಣುವಾಗಲೇ ಬೋಟನ್ನು ಹಿಡ್ಕೊಂಡಿದ್ದಾರೆ. ಬೆಸ್ತರ ಕಥೆಗಳು ಇವ್ರ ತಲೆಯಲ್ಲಿ ಬರ್ತಾ ಇದೆ. ಅಯ್ಯೋ, ಅವ್ರು ಹೇಳಿದ್ರು ಈ ಸಮುದ್ರದಲ್ಲಿ ದೆವ್ವಗಳಿವೆ ಅಂತ ಹಿಡ್ಕೊಂಡ್ಬಿಟ್ಟು ಯೇಸು ಹೇಳಿದಂಥ ಬೋಧನೆಯನ್ನು ಮರೆತು ದೆವ್ವ ಅಂತ ಕೂಗ್ತಾ ಇದ್ದಾರೆ. ನಿನ್ನನ್ನು ದೇವರು ಈ ಹಲೋಕದ ಕಥೆಗಳ ಪ್ರಕಾರ ಜೀವಿಸ್ಲಿಕ್ಕೆ ಕರೆದಿಲ್ಲ. ದೇವರು ನಿನ್ನನ್ನು ಆತನ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸೋದಕ್ಕೆ ಕರೆದಿದ್ದಾನೆ. ಕೆಲವ್ರಿಗೆ ದೆವ್ವ ಬಿಟ್ಟರೆ ಬೇರೆದು ಕಾಣಲ್ಲ. ಹೆಂಡ್ತಿನೂ ದೆವ್ವನೇ ಕಾಣ್ತಾಳೆ. ಪ್ರಾರ್ಥನೆ ಮಾಡಿದ್ರೆ ಸಾಕು, ಅಣ್ಣ ಅಯ್ಯೋ ಪ್ರಾರ್ಥನೆ ಮಾಡ್ರಿ, ನನ್ನ ಪಕ್ಕದಲ್ಲಿ ಏನೋ ಒಂದು ಹಿಂಗೆ ಕರೀದು ಹೋಯ್ತು. ಏನಿಲ್ಲ, ನೀನೇ ಅದು. ಆಮೇನ್. ಕೇಳ್ತಾ ಇದ್ದೀರಾ? ಉದ್ದೇಶಪೂರ್ವಕವಾಗಿ ಅವ್ರ ಪಕ್ಕದಲ್ಲಿ ಹೋಗ್ತಾ ಇದ್ದಾನೆ. ಯಾಕೆ? ಆತನ ವಿಚಾರ ನೋಡಿ. ಅವ್ರನ್ನ ಮಾತಾಡಿಸೋ ವಿಚಾರ ಇರಲಿಲ್ಲಂತೆ, ಅವರ ಬೋಟಲ್ಲಿ ಹತ್ತೋ ವಿಚಾರ ಇರಲಿಲ್ವಂತೆ, ಅವ್ರ ಜೊತೆಗೆ ಬಿರುಗಾಳಿಯನ್ನು ಶಾಂತ ಮಾಡೋ ವಿಚಾರನೂ ಇರಲಿಲ್ವಂತೆ. ಆದರೆ ಅವನು ದಾಟಿಕೊಂಡು ಹೋಗ್ಬೇಕಂದಿದ್ನಂತೆ. ಯಾಕ್ರಿ ಒಬ್ರು ಹಂಗೆ ಸುಮ್ಮನೆ ದಾಟ್ಕೊಂಡು ಹೋಗ್ತಾರೆ? ಅಲ್ವಾ? ಯಾಕೆ ದಾಟ್ಕೊಂಡು ಹೋಗ್ತಾ ಇದ್ದಾನೆ? ನೋಡಿದ ತಕ್ಷಣ ಒಬ್ಬೊಬ್ಬರೇ ಜಿಗಿದು ಅವರು ಹೊರಗಡೆ ಬರಲಿ ಅಂತ. ಆದರೆ ಅವರ ಕಣ್ಣು ಪರಿಸ್ಥಿತಿಗಳ ಮೇಲೆ ಸಾಧ್ಯನೇ ಇಲ್ಲ ಅಂತ ಇದ್ದಾರೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಬೆಳಗಿನ ಜಾವ ಹೊರಗಡೆ ಬನ್ನಿ, ಹೊರಗಡೆ ಬನ್ನಿ. ನಾನು ಅದನ್ನು ಬರೀ ಬೋಧಿಸ್ತಾ ಇಲ್ಲ, ನಿರ್ಧರಿಸ್ಬಿಟ್ಟಿದ್ದೀನಿ. ನಾನು ಪರಿಸ್ಥಿತಿ ಒಳಗಡೆ ಹೋಗೋದೇ ಇಲ್ಲ. ನಾನು ಏನೇ ಇದ್ರೂ ಪರಿಸ್ಥಿತಿ ಮೇಲೇ ಇರೋನು. ಯಾಕಂದ್ರೆ ನನಗೆ ಗೊತ್ತಾಯ್ತು, ಈಗ ಸತ್ಯ ನನಗೆ ತಿಳಿಯಿತು. ತಂದೆ ಮಾಡಿದ್ದನ್ನು ನಾನು ಮಾಡ್ತೀನಿ, ನಾನು ಮಾಡಿದ್ದನ್ನು ನನ್ನ ಶಿಷ್ಯರು ಮಾಡ್ತಾರೆ. ಅಲ್ಲಿಗೆ ನಿಂತ್ಕೊಳ್ಳಿಲ್ಲ ಅವನು. ತಂದೆ ಮಾಡಿದ್ದನ್ನು ನಾನು ಮಾಡ್ತೀನಿ, ನನ್ನನ್ನು ನಂಬುವವನು ನನಗಿಂತಲೂ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುವನು. ಅಂದರೆ ಅವರ ಪರವಾಗಿ ದೇವರ ನಿರೀಕ್ಷೆ ಬರೀ ನೀರಿನ ಮೇಲೆ ಬಿರುಗಾಳಿಯಲ್ಲಿ ನಡೆಯೋದಾಗಿದ್ದರೆ ನಿನ್ನ ಪರವಾಗಿ ಆತನ ಪರೀಕ್ಷೆ ಗಾಳಿ ಮೇಲೇ ನಡೆಯೋದು.